ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ಬ್ಲಡ್ ರಿಪೋರ್ಟ್, ಲಿಪಿಡ್ ಪ್ರೊಫೈಲ್ ಇರ್ಬೋದು ಅಥವಾ ತಮ್ಮ ECG ಇರ್ಬೋದು, ಇವುಗಳನ್ನು ಹಾಕ್ತಾ ಇರ್ತಾರೆ. ಆ್ಯಂಡ್ ನನಗೇನಾದರೂ ಹಾರ್ಟ್ ಅಟ್ಯಾಕ್ ಬಂದುಬಿಡ್ಬೋದಾ, ಬಹಳ ಈಗ ಹೆದರಿಕೆ ಆಗ್ತಾ ಇದೆ ನನಗೆ, ಸುಮಾರಷ್ಟು ಕೇಸಸ್ ನಾವು ನೋಡ್ತಾ ಇದ್ದೇವೆ. ಸೊ ಬಹಳಷ್ಟು ಸೆಲೆಬ್ರಿಟೀಸ್, ಯಂಗ್ ಸೆಲೆಬ್ರಿಟೀಸ್ ಈ ರೀತಿ ಹಾರ್ಟ್ ಅಟ್ಯಾಕ್ ಎಕ್ಸೆಟ್ರಾ ಆಗ್ತಿರ್ಕೊಂಡ್ರು. ಸೊ ನನಗೆ ಈ ಹಾರ್ಟ್ ಅಟ್ಯಾಕ್ ಬರ್ಬೋದಾ ಅನ್ನುವಂಥ ಒಂದು ಹೆದರಿಕೆ ಅವರಲ್ಲಿ ಯಾವತ್ತೂ ಕಾಡ್ತಾ ಇರುತ್ತೆ. ಇದು ಒಂದು ಡಾಕ್ಯುಮೆಂಟೆಡ್ ಫ್ಯಾಕ್ಟ್, ಈ ಕಾರ್ಡಿಯೋಫೋಬಿಯಾ ಅಂತ ಏನಿದೆ. ಆ್ಯಂಡ್ ಈ ವಿಷಯದ ಬಗ್ಗೆ ನಾನೊಂದು ಡೀಟೇಲ್ ವಿಡಿಯೋವನ್ನು ಸಹ ಮಾಡಿದ್ದೇನೆ, ವೇರಿನ್ ನೀವು ತಿಳ್ಕೊಳ್ಬೋದು ಆ್ಯಕ್ಚುಲಿ ಈ ಫಿಯರ್ ಏನಿರುತ್ತೆ. ನಾವು ಎಷ್ಟೇ ಟ್ರೈ ಮಾಡಿದರೂ ಈ ಫಿಯರ್ ಹೋಗೋದಿಲ್ಲ. ಒಂದು ಸ್ವಲ್ಪ ನೋವಾಯಿತು, ನನಗೆ ಹಾರ್ಟ್ ಪ್ರಾಬ್ಲಮ್ ಬಂದಿದೆಯಾ, ಈ ರೀತಿ ಪೇಷಂಟ್ಸಿಗೆ ಪದೇ ಪದೇ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಅವರು ಇದರಿಂದ ತುಂಬ ಡಿಪ್ರೆಷನ್ನು, ಫ್ರಸ್ಟ್ರೇಷನ್ನು ಆಗ್ತಾ ಇರ್ತಾರೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ವ್ಯಕ್ತಿಗೆ ಮುಂದೆ ಹಾರ್ಟ್ ಪ್ರಾಬ್ಲಮ್ ಲೈಕ್ ಹಾರ್ಟ್ ಅಟ್ಯಾಕ್ ಎಕ್ಸೆಟ್ರಾ ಬರುವಂತಹ ಚಾನ್ಸಸ್ ಎಷ್ಟಿದೆ, ಅವರಿಗೆ ಪ್ಯಾರಾಲಿಸಿಸ್ ಎಕ್ಸೆಟ್ರಾ ಬರುವಂತಹ ಚಾನ್ಸಸ್ ಎಷ್ಟಿದೆ, ಇವುಗಳನ್ನು ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡಬಹುದಾ, ನಾವು ಹೇಳ್ಬೋದಾ, ಹೌದು ಈ ವ್ಯಕ್ತಿಗೆ ಒಂದು ಈಗ ನೆಕ್ಸ್ಟ್ ಒಂದು 10 ವರ್ಷದಲ್ಲಿ ಇವರಿಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಚಾನ್ಸಸ್ಸು ಒಂದು 5% ಇದೆ, ಒಂದು 10% ಇದೆ ಅಂತ ನಾವು ಹೇಳಬಹುದಾ? ಅದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ವ್ಯಕ್ತಿಗೆ ನಾವು ಈ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಪ್ಯಾರಾಲಿಸಿಸ್ ಇರ್ಬೋದು, ಸ್ಟ್ರೋಕ್ ಅಥವಾ ಈ ವೇನ್ಸಲ್ಲಿ ಥ್ರಾಂಬೋಸಿಸ್ ಆಗೋದು, ಇವೆಲ್ಲದರ ಚಾನ್ಸಸ್ ಇದೆ ಅಂತ ಒಂದು ಡಾಕ್ಟರ್ ಅಸೆಸ್ ಮಾಡಬೇಕಾದ್ರೆ, ರಿಸ್ಕನ್ನು ಪತ್ತೆ ಹಚ್ಚಬೇಕಾದ್ರೆ ಜಸ್ಟ್ ಒಂದೇ ಒಂದು ECG, ಒಂದೇ ಒಂದು ಕೊಲೆಸ್ಟ್ರಾಲ್ ಟೆಸ್ಟು, ಇದ್ರ ಮೇಲೇ ನಾವು ಅಸೆಸ್ ಮಾಡ್ತಾ ಇರೋದಿಲ್ಲ. ಬಹಳಷ್ಟು ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರ್ ಮಾಡ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್ ಏಜ್. ಈಗ ಯಂಗರ್ ಏಜ್ ಗ್ರೂಪ್ಸಲ್ಲಿ ಯೂಶ್ವಲಿ ಈ ಹಾರ್ಟ್ ಅಟ್ಯಾಕ್ ಬರುವಂಥ ಚಾನ್ಸಸ್ ಕಡಿಮೆ, ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇರ್ತೇವೆ. ಬಟ್ ಸ್ಟಿಲ್ ಏಜ್ ವೈಸ್ ನಾನು ನೋಡಬೇಕಂದ್ರೆ ಯಂಗರ್ ಏಜ್ ಗ್ರೂಪ್ಸಲ್ಲಿ ಸ್ವಲ್ಪ ಕಡಿಮೆ ಕಂಪೇರ್ ಟು ಓಲ್ಡರ್ ಏಜ್ ಗ್ರೂಪ್. ನಾನು ಓಲ್ಡರ್ ಏಜ್ ಗ್ರೂಪಿಗೆ ಕಂಪೇರ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಜೆಂಡರ್ ವೈಸ್ ಹೆಂಗಸರಲ್ಲಿ ಈ ಹಾರ್ಟ್ ಅಟ್ಯಾಕ್ ಬರುವಂತಹ ರಿಸ್ಕ್ ಕಡಿಮೆ ಕಂಪೇರ್ ಟು ಗಂಡಸರಿಗೆ. ಯಾಕಂದರೆ ಹೆಂಗಸರಲ್ಲಿ ಒಂದು ಪ್ರೊಟೆಕ್ಟಿವ್ ಹಾರ್ಮೋನ್ ಇರುತ್ತೆ, ಈಸ್ಟ್ರೋಜನ್ ಅಂತ. ಬಟ್ ಯಾವಾಗ ಅವರು ಮೆನೋಪಾಸ್, ಋತುಬಂಧವನ್ನು ಹೊಂದ್ತಾರೆ, ಆವಾಗ ಈಸ್ಟ್ರೋಜನ್ನಿನ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಆವಾಗ ಅವರಲ್ಲೂ ಸಹ ಈ ಹಾರ್ಟ್ ಅಟ್ಯಾಕಿನ ರಿಸ್ಕ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಕೇಳಿದಾಗ ನನಗೆ ರಿಸ್ಕ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಗಂಡಸರಲ್ಲಿ ಕಾಣಿಸುತ್ತೆ ಕಂಪೇರ್ ಟು ದ ಫೀಮೇಲ್ಸ್. ಬಟ್ ಆಫ್ಟರ್ ಅ ಸರ್ಟನ್ ಏಜ್, ಆಫ್ಟರ್ ದ ಏಜ್ ಆಫ್ 50, ಒಂದು ಮೆನೋಪಾಸ್ ಆದ ನಂತರ, ಋತುಬಂಧ ಆದ ನಂತರ ಗಂಡಸು ಮತ್ತು ಹೆಂಗಸರಲ್ಲಿ ಇಬ್ಬರಲ್ಲೂ ಆ ರಿಸ್ಕ್ ಸಮಾನವಾಗ್ತಾ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ. ಈಗ ಫ್ಯಾಮಿಲಿಯಲ್ಲಿ ಬಹಳ ಈ ಥರ ಹಾರ್ಟ್ ಅಟ್ಯಾಕಿನ ಕೇಸಸ್ಸು, ಈ ಥರ ಸ್ಟ್ರೋಕಿನ ಕೇಸಸ್ಸು ಇವೆಲ್ಲ ಆಗ್ತಾ ಇದ್ದಾಗ ನಮಗೆ ಒಂದು ರಿಸ್ಕ್ ಅಸೆಸ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಹೌದು, ಫ್ಯಾಮಿಲಿಯಲ್ಲೇ ಏನೋ ಒಂದು ಇದೆ ಅಂದಾಗ ನಾವು ಬಹಳಷ್ಟು ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡ್ತಾ ಇರ್ತೇವೆ. ಸೊ ಈ ರೀತಿ ಕಂಡೀಷನ್ ಇದ್ದಾಗ ನಿಮಗೂ ಸಹ ಬರುವಂತಹ ಸಾಧ್ಯತೆ ಇರುತ್ತೆ. ನಿಮಗೂ ಬಂದೇ ಬರುತ್ತೆ ಅಂತ ಅಲ್ಲ, ಸಾಧ್ಯತೆ ಇರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿಯನ್ನು ನೋಡ್ತೇವೆ. ಪೇಷಂಟಿಗೆ ಡಯಾಬಿಟಿಸ್ ಇದೆಯಾ? ಡಯಾಬಿಟಿಸ್ ಒಂದು ಒಳ್ಳೆಯ ಒಂದು ಪರಿಸರ ಕೊಡುತ್ತೆ ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ, ಪ್ಯಾರಾಲಿಸಿಸ್ ಆಗಲಿಕ್ಕೆ. ಆ್ಯಂಡ್ ಅದರಲ್ಲೂ ಶುಗರ್ ಕಂಟ್ರೋಲ್ ಇರಲಿಲ್ಲ ಅಂದಾಗ ಇದು ಇಟ್ಸ್ ಅ ಗುಡ್ ಮೀಡಿಯಾ ನಿಮಗೆಲ್ಲ ಈ ರೀತಿ ರೋಗಗಳು ಬರಲಿಕ್ಕೆ. ಸೊ ಪೇಷಂಟಿಗೆ ಡಯಾಬಿಟಿಸ್ ಇದೆ, ಶುಗರ್ ಕಂಟ್ರೋಲ್ ಇಲ್ಲ, ಈ ಥರದ ಕಂಡೀಷನ್ಸಲ್ಲಿ ನಾವು ಒಂದು ಅಂದಾಜು ಹಾಕ್ಬೋದು, ಇದು ರಿಸ್ಕ್ ಕ್ಯಾಟಗರಿಯಲ್ಲಿ ಬರುವಂತಹ ಪೇಷಂಟ್ ಆಗ್ಬೋದು, ಯಾಕಂದರೆ ಡಯಾಬಿಟಿಸ್ ಇದೆ. ಮೂರನೇದು ಪೇಷಂಟಿನ ವೇಟ್. ಪೇಷಂಟ್ ತುಂಬ ಒಬೀಸ್ ಇದ್ದಾರೆ ಅಂದಾಗ ನಮಗೆ ಒಂದು ಐಡಿಯಾ ಬರುತ್ತೆ
ಬಿಕಾಸ್ ಯಾವಾಗ ಒಬೇಸಿಟಿ ಆಗತ್ತೆ ಬಹಳಷ್ಟು ಥಿಂಗ್ಸ್ ಅದರ ಜೊತೆ ಕೂಡಿ ಬರ್ತವೆ. ಇವರೆಲ್ಲ ಕಸಿನ್ಸ್ ಥರ. ಒಂದ್ಸಲ ಒಂದು ಬಂತು ಅಂದರೆ ಎಲ್ಲ ಬೇರೆದನ್ನೆಲ್ಲ ಅಟ್ರಾಕ್ಟ್ ಮಾಡ್ತಿರ್ತವೆ. ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಥರ ಎಲ್ಲನೂ ಒಂದು ಜೊತೆ ಕೂಡ್ಕೊಳ್ತವೆ. ಬೊಜ್ಜಿದೆ, ಅದ್ರ ಜೊತೆ BP ಬಂತು, ಅದ್ರ ಜೊತೆ ಶುಗರ್ ಬಂತು, ಅದರ ಜೊತೆ ಬೇರೆ ಏನಾದರೂ ರೋಗಗಳು ಇವೆಲ್ಲ ಬರ್ಲಿಕ್ಕೆ ಶುರು ಆಗ್ತಿರ್ತವೆ. ಸೊ ನಿಮ್ಮ ವೇಟನ್ನು ನೋಡ್ತೀವಿ, ನಿಮ್ಮ ಹ್ಯಾಬಿಟ್ಸನ್ನು ನೋಡ್ತೀವಿ. ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ನೀವು ಡ್ರಿಂಕ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನು ಹ್ಯಾಬಿಟ್ಸ್ ಇದ್ದಾವೆ. ಯಾಕಂದರೆ ಈ ಹ್ಯಾಬಿಟ್ಸ್ ಸ್ಮೋಕಿಂಗ್, ಡ್ರಿಂಕಿಂಗ್ ಇವೆಲ್ಲ ನಿಮ್ಮ ರಿಸ್ಕನ್ನು ಹೆಚ್ಚಿಗೆ ಮಾಡ್ತಿರ್ತವೆ. ನಿಮ್ಮ ಮೆಡಿಕೇಶನ್ಸ್, ನಿಮ್ಮ ಔಷಧಿಗಳನ್ನು ನೋಡ್ತೀವಿ. ಯಾವ ಮೆಡಿಸಿನ್ಸನ್ನು ತೆಗೆದುಕೊಳ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ತೆಗೆದುಕೊಳ್ತಾ ಇದ್ದೀರಿ, ಡೋಸ್ ಎಷ್ಟು, ಇವನ್ನೆಲ್ಲ ನಾವು ನೋಡಿದಾಗ ನಮಗೆ ಒಂದು ಐಡಿಯಾ ಸಿಗತ್ತೆ ನಿಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ. ಸೊ ಎಸ್, ನೀವು ತಿನ್ನುವಂಥ ಮೆಡಿಕೇಶನ್ಸ್ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೇವೆ. ನಿಮ್ಮ ಬ್ಲಡ್ ಪ್ರೆಷರ್, ಸಪೋಸ್ ನಿಮಗೆ BP ಇತ್ತು ಅಂದಾಗ ಡೆಫಿನೆಟ್ಲಿ ನಾವು ವರಿ ಆಗ್ತೇವೆ. ಎಸ್, ಈ ಪೇಷಂಟಿಗೆ BP ಇದೆ, ಸೊ ಚಾನ್ಸಸ್ ದ್ಯಾಟ್ ಈ ಪೇಷಂಟಿಗೆ ಮುಂದೆ ಹಾರ್ಟ್ ಪ್ರಾಬ್ಲಮ್ ಬರುವಂಥದ್ದು, ಈ ಪೇಷಂಟಿಗೆ ಮುಂದೆ ಬ್ರೈನ್ ಸ್ಟ್ರೋಕ್ ಆಗೋದು, ಪ್ಯಾರಲಿಸಿಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಎಸ್, ನಿಮ್ಮ BPಯನ್ನು ನಾವು ನೋಡ್ತೇವೆ, ಎಷ್ಟು ಕಂಟ್ರೋಲಲ್ಲಿದೆ ಅದನ್ನು ನೋಡ್ತಾ ಇರ್ತೇವೆ. ನಿಮ್ಮ ಲಿಪಿಡ್ ಪ್ರೊಫೈಲ್ ಅಂದರೆ ನಿಮ್ಮ ಕೊಲೆಸ್ಟ್ರಾಲ್ ಎಷ್ಟಿದೆ, ನಿಮ್ಮ ಟ್ರೈಗ್ಲಿಸರೈಡ್ ಎಷ್ಟಿದೆ, ನಿಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ ಎಷ್ಟಿದೆ, ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ LDL ಎಷ್ಟಿದೆ, ನಿಮ್ಮ VLDL ಎಷ್ಟಿದೆ, ಇವುಗಳ ರೇಷಿಯೋ ಎಷ್ಟಿದ್ದಾವೆ, ಇವನ್ನೆಲ್ಲ ನೋಡ್ತಿರ್ತೇವೆ. ಇವುಗಳು ಸಹ ನಮ್ಗೆ ಹೆಲ್ಪ್ ಮಾಡ್ತವೆ. ಒಂದು ವ್ಯಕ್ತಿ ಅವನಿಗೆ ಬೇರೆ ಏನೂ ಇಲ್ಲ, ಜಸ್ಟ್ ಲಿಪಿಡ್ ಪ್ರೊಫೈಲ್ ಎಲ್ಲ ತುಂಬ ಡಿರೇಂಜ್ ಆಗಿದೆ, ತೆಳ್ಳಗಿದ್ದಾನೆ, ಆ್ಯಂಡ್ ಲಿಪಿಡ್ ಪ್ರೊಫೈಲಲ್ಲಿ ಟ್ರೈಗ್ಲಿಸರೈಡ್ 300 ಬಂದಿದೆ, ಅವನಿಗೆ ಹೈಪರ್ ಟೆನ್ಷನ್ ಇದೆ. ಸೊ ಜಸ್ಟ್ ಬಿಕಾಸ್ ಅವರು ತೆಳ್ಳಗಿದ್ದಾರೆ ಅಂದ ಮಾತ್ರಕ್ಕೆ ಅವರು ಹೆಲ್ದಿ ಇದ್ದಾರೆ ಅಂತ ಅರ್ಥ ಅಲ್ಲ. ಲಿಪಿಡ್ ಪ್ರೊಫೈಲಲ್ಲಿ ಈ ರೀತಿ ಡಿರೇಂಜ್ಮೆಂಟ್ ಬಂತು ಅಂದರೆ ನಾವು ಅಲರ್ಟ್ ಆಗ್ತೀವಿ. ಸೊ ನಿಮ್ಮ ಲಿಪಿಡ್ ಪ್ರೊಫೈಲನ್ನು ಸಹ ನಾವು ಕನ್ಸಿಡರ್ ಮಾಡ್ತೇವೆ. ಪೇಷಂಟಿಗೆ ಏನಾದರೂ ಸ್ಲೀಪ್ ಆ್ಯಪ್ನಿಯಾ ಇದೆಯಾ? ಸ್ಲೀಪ್ ಆ್ಯಪ್ನಿಯಾ ಅಂದರೆ ಅವರಿಗೆ ಮಲ್ಕೊಳ್ಬೇಕಾದ್ರೆ ಸರಿಯಾಗಿ ಉಸಿರಾಡೋಕ್ಕೆ ಆಗ್ತಾ ಇರೋದಿಲ್ಲ. ಈ ಕಂಡೀಷನನ್ನು ಸ್ಲೀಪ್ ಆ್ಯಪ್ನಿಯಾ ಅಂತ ಇರ್ತೀವಿ. ಈ ರೀತಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಯೂಶ್ವಲಿ ಪೇಷಂಟಿಗೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇತ್ತು, ಒಬೀಸ್ ಇದ್ದರು, ಅಂಥವರಲ್ಲೆಲ್ಲ ನಾವು ಇದನ್ನು ನೋಡ್ತಾ ಇರ್ಬೋದು. ಅಂಥ ಪೇಷಂಟ್ಸನ್ನು ನೋಡ್ತೀವಿ. ಕೆಲವೊಂದು ಟೆಸ್ಟನ್ನು ಡಾಕ್ಟರ್ ನಿಮಗೆ ಹೇಳ್ತಾರೆ, ಲೈಕ್ ಯುವರ್ ಲಿಪಿಡ್ ಪ್ರೊಫೈಲನ್ನು ಹೇಳ್ತಾರೆ, HSCRP ಅನ್ನು ಹೇಳ್ತಾರೆ. ಸೊ HSCRP ಅಂದರೆ ಹೈ ಸೆನ್ಸಿಟಿವ್ CRP. ಇದು ನಿಮಗೆ ರಿಸ್ಕ್ ಆಫ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳುವಂಥ ಟೆಸ್ಟ್. ಆ ಟೆಸ್ಟ್ಗಳನ್ನು ಮಾಡ್ತಾರೆ. ನಿಮಗೆ ಅವ್ರಿಗೆ ಅನ್ನಿಸ್ತು ನೀವು ಒಂದು ರಿಸ್ಕ್ ಕ್ಯಾಟಗರಿಯಲ್ಲಿ ಇರುವವರು ಅಂದಾಗ ನಿಮ್ಮ ECG ಮಾಡಿಸ್ಬೋದು, ಇಕೋ ಮಾಡಿಸ್ಬೋದು, ನೋಡ್ಬೋದು ಅವರು. ಇವುಗಳಿಂದ ಸಹ ನಮಗೊಂದು ಐಡಿಯಾ ಬರ್ತಾ ಇರುತ್ತೆ. ಸ್ಟ್ರೆಸ್ ಟೆಸ್ಟನ್ನು ಮಾಡಿಸ್ತಾರೆ. ಸ್ಟ್ರೆಸ್ ಟೆಸ್ಟ್ ಅಂದರೆ ನಿಮಗೆ ಒಂದು ಟ್ರೆಡ್ಮಿಲ್ ಮೇಲೆ ವಾಕ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆವಾಗ ನಿಮ್ಮ ಬಾಡಿಗೆ ಯಾವಾಗ ಸ್ಟ್ರೆಸ್ ಆಗುತ್ತೆ, ನಿಮ್ಮ ECGಯಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅದನ್ನು ಹೇಳ್ಬೋದು. ನಿಮಗೆ ಹಾರ್ಟಿನ CT ಮಾಡೋಕ್ಕೆ ಹೇಳ್ಬಹುದು. ಇವೆಲ್ಲದರ ಮೇಲೆ ನಾವು ಒಂದು ನಿಮ್ಮ ರಿಸ್ಕನ್ನು ಅಸೆಸ್ ಮಾಡ್ಬೋದು. ಈ ರಿಸ್ಕನ್ನು ಅಸೆಸ್ ಮಾಡಲಿಕ್ಕೆ ಒಂದು ಬಹಳ ಲಾಂಗ್ ಟೈಮಿನವರೆಗೆ ಒಂದು ಒಳ್ಳೆಯ ಸ್ಟಡಿ ನಡೀತು. ಇದರಲ್ಲಿ ಇವರು ಬಹಳ ವರ್ಷಗಳಿಂದ ಅವರು ಪೇಷಂಟನ್ನು ಫಾಲೋ ಅಪ್ ಮಾಡ್ತಾ ಇದ್ರು. ಇದು ವೆಸ್ಟರ್ನ್ ಕಂಟ್ರಿಯಲ್ಲಿ ನಡೆದಂತಹ ಒಂದು ಸ್ಟಡಿ. ಸೊ ಅವ್ರು ಏನು ಮಾಡಿದರು, ಒಂದು ಸುಮಾರು ಪೇಷಂಟನ್ನು ಸ್ಟಡಿ ಮಾಡಿದರು. ಆ್ಯಂಡ್ ಎವ್ರಿ ಟೈಮ್ ಅವರಲ್ಲಿ ಏನೇನು ಚೇಂಜಸ್ ಇತ್ತು, ಅವರಿಗೆ ಆದಂಥ ಚೇಂಜಸ್, ಅವರಲ್ಲಿ ಡಯಾಬಿಟಿಸ್ ಬಂತಾ, BP ಬಂತಾ, ಪೇಷಂಟ್ ಯಾವುದ್ರ ಮೇಲಿದ್ರು, ಆವಾಗ ಅವರಿಗೆ ಮುಂದೆ ಏನು ಪ್ರಾಬ್ಲಮ್ ಆಯಿತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತಾ, ಈ ರೀತಿ ಒಂದು ಲಾಂಗ್ ಸ್ಟಡಿ ನಡೀತು. ಆ್ಯಂಡ್ ಈ ಸ್ಟಡಿ ನಮಗೆ ಇನ್ನೂ ಹೆಲ್ಪ್ಫುಲ್ ಆಗಿರುವಂಥ ಸ್ಟಡಿ. ಈ ಸ್ಟಡಿಯನ್ನು ಫ್ರೆಮಿಂಗ್ಹ್ಯಾಮ್ ಹಾರ್ಟ್ ಸ್ಟಡಿ ಅಂತಾನೆ ನಾವು ಅದನ್ನು ಈಗ ನೋಡ್ತೇವೆ.
ಇದು ಒಂದು ಎಕ್ಸಲೆಂಟ್ ಸ್ಟಡಿ ಇತ್ತು ಆ್ಯಂಡ್ ಈ ಸ್ಟಡಿಯಿಂದ ನಾವು ಇನ್ನೂ ಬೆನಿಫಿಟ್ ಪಡಿತಾ ಇದ್ದೇವೆ. ಯಾಕಂದರೆ ನಾನು ಹೇಳಿದೆ, ಈ ಫ್ರೆಮಿಂಗ್ಹ್ಯಾಮ್ ಹಾರ್ಟ್ ಸ್ಟಡಿಯಲ್ಲಿ ಅವರು ಸುಮಾರು ವರ್ಷಗಳವರೆಗೆ ಫಾಲೋ ಅಪ್ ಮಾಡ್ತಾ ಇದ್ರು ಪೇಷಂಟಿಗೆ. ಏನೇನು ಬಂದಾಗ ಅವ್ರಿಗೆ ಏನೇನು ಆಯಿತು ಅನ್ನೋದನ್ನು ಅವರು ಫಾಲೋ ಅಪ್ ಮಾಡ್ತಾನೇ ಇದ್ರು, ಸೊ ದ್ಯಾಟ್ ಮುಂದಿನ ಜನಾಂಗ, ಮುಂದಿನ ಪೀಳಿಗೆಗೆ ಇದು ಹೆಲ್ಪ್ ಆಗಲಿ ಅಂತ. ಸೊ ದಟ್ ವಾಸ್ ದ ವರ್ತ್ ಆಫ್ ದಿಸ್ ಸ್ಟಡಿ, ಫ್ರೆಮಿಂಗ್ಹ್ಯಾಮ್ ಹಾರ್ಟ್ ಸ್ಟಡಿ. ಆ್ಯಂಡ್ ಈ ಸ್ಟಡಿಯಿಂದಾನೆ ಇವೆಲ್ಲ ಪ್ಯಾರಾಮೀಟರ್ಸನ್ನು ಅವರು ಕಂಡುಹಿಡಿದ್ರು. ನಿಮ್ಮ ಏಜು, ಜೆಂಡರು, ನಿಮ್ಮ ಲಿಪಿಡ್ ಪ್ರೊಫೈಲು, BP, ಡಯಾಬಿಟಿಸು, ಬೊಜ್ಜು, ನಿಮ್ಮ ಔಷಧಿ ಮಾತ್ರೆಗಳು, ಇವನ್ನೆಲ್ಲ ಅವರು ಕೋರಿಲೇಟ್ ಮಾಡಿಕೊಂಡು ಒಂದು ರಿಸ್ಕ್ ಅಸೆಸ್ಮೆಂಟ್ ಅಂತ ಅವರು ಒಂದು ಪತ್ತೆ ಹಚ್ಚಿದ್ರು. ಇದನ್ನು ಅಥಿರೋಸ್ಕ್ಲಿರೋಟಿಕ್ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ರಿಸ್ಕ್ ಅಸೆಸ್ಮೆಂಟ್, ASCVD ರಿಸ್ಕ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಅಥಿರೋಸ್ಕ್ಲಿರೋಸಿಸ್ ಅಂದರೆ ಏನು? ನಿಮ್ಮ ರಕ್ತನಾಳಗಳಲ್ಲಿ ಯಾವಾಗ ಬ್ಲಾಕೇಜ್ ಆಗತ್ತೆ, ಯಾವುದರಿಂದ ಬ್ಲಾಕೇಜ್ ಆಗತ್ತೆ? ಈ ಕೊಬ್ಬಿನಿಂದ, ಈ ಫ್ಯಾಟಿಂದ, ಈ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಎಲ್ಲದರಿಂದ ಇಲ್ಲಿ ಬ್ಲಾಕೇಜ್ ಆಗ್ತಾ ಇರುತ್ತೆ. ಸೊ ಈ ಬ್ಲಾಕೇಜ್ ಯಾವಾಗ ಆಗ್ಬೋದು? ಯಾವಾಗ ನಿಮ್ಮ ರಕ್ತನಾಳಗಳು ಡ್ಯಾಮೇಜ್ ಆಗ್ತವೆ. BP-ಯಿಂದ ನಿಮ್ಮ ರಕ್ತನಾಳಗಳು ಡ್ಯಾಮೇಜ್ ಆಗ್ಬೋದು. ಹೈ BP ಆದಾಗ ಅವು ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ತವೆ. ಡಯಾಬಿಟಿಸ್ ಇಂದ ರಕ್ತನಾಳಗಳು ಡ್ಯಾಮೇಜ್ ಆಗ್ತಿರ್ತವೆ. ಬೊಜ್ಜು ಹೆಚ್ಚಾದಾಗ ಈ ಫ್ಯಾಟ್ ಹೋಗ್ಕೊಂಡು ಅಲ್ಲಿ ಡ್ಯಾಮೇಜ್ ಆಗ್ತವೆ ಆ್ಯಂಡ್ ನಿಮ್ಮ ರಕ್ತನಾಳಗಳು ಬ್ಲಾಕ್ ಆಗ್ತಾ ಇರ್ತವೆ. ಆ್ಯಂಡ್ ಒಂದು ಸಲ ರಕ್ತನಾಳಗಳು ಬ್ಲಾಕ್ ಆಯಿತು ಅಂದಾಗ ನಿಮ್ಮ ಹಾರ್ಟಿಗೆ ರಕ್ತ ಸಪ್ಲೈ ಕಡಿಮೆ ಆಗತ್ತೆ. ರಕ್ತ ಸಪ್ಲೈ ಕಡಿಮೆ ಆದಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಬ್ರೇನಿಗೆ ರಕ್ತ ಸಪ್ಲೈ ಕಡಿಮೆ ಆದಾಗ ನಿಮಗೆ ಪ್ಯಾರಾಲಿಸಿಸ್ ಆಗುತ್ತೆ. ಸೊ ಈ ಅಥಿರೋಸ್ಕ್ಲಿರೋಸಿಸ್ ಅನ್ನೋದು ಬಹಳ ಡೇಂಜರಸ್. ನೀವೇನು ಹಾರ್ಟ್ ಬ್ಲಾಕ್ ಆಗಿದೆ ಅಂತ ಇರ್ತೀರಾ, ಅದು ಬ್ಲಾಕ್ ಆಗಿದೆ ಅಂತ ಹೇಳಿದರೆ ಅಲ್ಲಿ ಏನು ಕಸ ತುಂಬಿಕೊಳ್ಳುತ್ತೆ? ಇವೇ ಕಸಗಳು, ಈ ಥರದ ಫ್ಯಾಟ್ಸು, ಈ ಥರದ ಟ್ರೈಗ್ಲಿಸರೈಡ್ಸು ಎಕ್ಸೆಟ್ರಾ ಹೋಗಿ ಕುತ್ಕೊಂಡು ಎಕ್ಸಸ್ ಶುಗರು ಇವೆಲ್ಲ ಹೋಗಿ ಅಲ್ಲಿ ಬ್ಲಾಕ್ ಮಾಡ್ತಾ ಇರ್ತವೆ. ಸೊ ಅಥಿರೋಸ್ಕ್ಲಿರೋಟಿಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದರೆ ಹಾರ್ಟ್ ಮತ್ತು ರಕ್ತನಾಳಗಳು. ಓಕೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಅಸೆಸ್ಮೆಂಟ್, ಎಷ್ಟು ರಿಸ್ಕ್ ಇದೆ ಅನ್ನೋದು ಕಂಡು ಹಿಡಿಯೋದಕ್ಕೆ ಅವರು ಒಂದು ಕ್ಯಾಲ್ಕುಲೇಟರನ್ನು ಪತ್ತೆ ಹಚ್ಚಿದ್ರು. ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಕ್ಯಾಲ್ಕುಲೇಟರ್ ಹೇಗಿರುತ್ತೆ ಅಂತ. ಬಟ್ ಇದು ಇಷ್ಟು ಹೆಲ್ಪ್ಫುಲ್ ಫೈಂಡಿಂಗ್ ಅಂದರೆ ಇನ್ನೂವರೆಗೂ ನಾವು ಇದನ್ನು ಯೂಸ್ ಮಾಡ್ತೀವಿ ನಿಮಗೆ ಎಷ್ಟು ರಿಸ್ಕ್ ಇದೆ ಅಂತ ನೋಡೋಕ್ಕೆ. ಸೊ ಸಪೋಸ್ ನಾವು ಕ್ಯಾಲ್ಕುಲೇಟರಲ್ಲಿ ಎಲ್ಲ ಅಲ್ಲಿರುವಂಥ ಪ್ಯಾರಾಮೀಟರ್ಸ್ ಹಾಕಿದ್ವಿ ಆ್ಯಂಡ್ ನಿಮಗೆ ರಿಸ್ಕ್ ಬಂತು 5%, ಅಂದರೆ ಈ 10 ವರ್ಷ, ನೆಕ್ಸ್ಟ್ 10 ವರ್ಷದಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕೋ ಪ್ಯಾರಾಲಿಸಿಸೋ ಬರುವಂಥ ರಿಸ್ಕು 100 ಜನರಲ್ಲಿ 5 ಜನರಿಗೆ ಬರಬಹುದು ಇದು ಅಂತ. ಅದೇ ನಿಮ್ಮ ಈ ರಿಸ್ಕ್ ಅಸೆಸ್ಮೆಂಟ್ ಮಾಡಿದಾಗ ನಿಮ್ಗೇನಾದರೂ ರಿಸ್ಕ್ ಬಂತು 7.5 to 20, ಅಂದರೆ ನಿಮಗೆ ಮಾಡ್ರೇಟ್ ರಿಸ್ಕ್, 10 ವರ್ಷದಲ್ಲಿ ನಿಮಗೆ ಈ ಹಾರ್ಟ್ ಅಟ್ಯಾಕ್ ಬರುವಂಥದ್ದು ಅಥವಾ ಈ ಪ್ಯಾರಾಲಿಸಿಸ್ ಆಗುವಂಥ ರಿಸ್ಕು ಅರೌಂಡ್ 20% ತನಕ ಇರುತ್ತೆ ಅಂತ. ಎಕ್ಸ್ಟ್ರೀಮ್ಲಿ ಹೈ ರಿಸ್ಕ್ ಅಂದರೆ ನಿಮಗೆ ಈ ಥರದ ಪ್ರಾಬ್ಲಮ್ ಲೈಕ್ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಪ್ಯಾರಾಲಿಸಿಸ್ ಆಗುವಂಥ ರಿಸ್ಕ್ 30%ಗಿಂತ ಹೆಚ್ಚಿಗೆ ಇರುತ್ತೆ, 30%ಗಿಂತ ಹೆಚ್ಚಿಗೆ ರಿಸ್ಕ್ ಇರುತ್ತೆ ನಿಮಗೆ ಬರಬಹುದು ಅಂತ. ಸೊ ನೀವು ಈ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಕೊಂಡು ನೋಡ್ಬೋದು, ನೀವು ನಿಮ್ಮ ಪ್ಯಾರಾಮೀಟರ್ಸನ್ನು ಹಾಕಿ ನಿಮಗೆ ಎಷ್ಟು ರಿಸ್ಕ್ ಇದೆ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ಒಂದು ರಿಪೋರ್ಟ್ ಆಗಲಿ ಅಥವಾ ಒಂದೇ ಒಂದು ECG ಆಗಲಿ ಒಂದೇ ಒಂದು ಬ್ಲಡ್ ಟೆಸ್ಟ್ ಆಗಲಿ ಮಾಡ್ಕೊಳ್ತೀರಾ, ಜಸ್ಟ್ ಒಂದ್ರ ಮೇಲೇ ನಾವು ನಿಮಗೆ ಯಾವತ್ತೂ ನಿಮ್ಮ ರಿಸ್ಕನ್ನು ಅಸೆಸ್ ಮಾಡೋಕ್ಕಾಗೋದಿಲ್ಲ. ನಾನು ಹೇಳಿದಂಥ ಇವೆಲ್ಲ ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ನಿಮ್ಮ ಏಜು, ನಿಮ್ಮ ಜೆಂಡರು, ನಿಮ್ಮ ಹೈಟು, ನಿಮ್ಮ ವೇಟು, ನಿಮ್ಮ ಡಯಾಬಿಟಿಸು, BP, ಯಾವ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದೀರಾ, ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡ್ತೇವೆ ಆ್ಯಂಡ್ ಒಂದು ರಿಸ್ಕನ್ನು ಅಸೆಸ್ ಮಾಡೋಕ್ಕೆ. ಜಸ್ಟ್ ಬಿಕಾಸ್ ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಬಂತು ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನೋ. ಜಸ್ಟ್ ಬಿಕಾಸ್ ನನ್ನ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಬಂತು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ. ರಿಸ್ಕ್ ಅಸೆಸ್ಮೆಂಟ್ ಮಾಡೋಕ್ಕೆ ಈ ಸ್ಟಡಿಯಿಂದ ಇಷ್ಟೆಲ್ಲ ಪ್ಯಾರಾಮೀಟರ್ಸನ್ನು ಕ್ಯಾಲ್ಕುಲೇಟ್ ಮಾಡಲಾಗಿದೆ ಆ್ಯಂಡ್ ದಿಸ್ ಈಸ್ ದ ವೇ ಹೇಗೆ ಕಾರ್ಡಿಯಾಲಜಿಸ್ಟು, ಡಾಕ್ಟರ್ಸು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ರಿಸ್ಕ್, ಈ ಪೇಷಂಟ್ ಎಷ್ಟು ರಿಸ್ಕ್ ಇದೆ ಅಂತ. ಸೊ ರಿಸ್ಕ್ ಗೊತ್ತಾದ ಮೇಲೆ ಏನು ಮಾಡ್ತೀವಿ ನಾವು ಪೇಷಂಟಿಗೆ, ಈಗ ಸಪೋಸ್ ಪೇಷಂಟಿಗೆ ಲೋ ರಿಸ್ಕ್ ಬಂತು 5% ಅಷ್ಟೇ ಅಂದಾಗ ನಾವು ಪೇಷಂಟಿಗೆ ಏನು ಹೇಳ್ತೀವಿ, ನಿಮ್ಮ ಲೈಫ್ ಸ್ಟೈಲನ್ನು ನೀವು ಕಂಟಿನ್ಯೂ ಮಾಡ್ತಾ ಇರಿ, ಒಳ್ಳೆಯ ಲೈಫ್ ಸ್ಟೈಲನ್ನು
ಆಹಾರದಲ್ಲಿ ಚೇಂಜಸ್ ಏನಿದೆ, ನೀವು ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಅದನ್ನು ನಡೆಸಿ, ಎಕ್ಸಸೈಸನ್ನು ಕಂಟಿನ್ಯೂ ಮಾಡಿ, ಇವನ್ನೆಲ್ಲ ಹೇಳ್ತಿರ್ತೀವಿ. ರಿಸ್ಕ್ ಹೆಚ್ಚಿಗೆ ಬಂತು ಅಂದಾಗ ಈ ಲೈಫ್ ಸ್ಟೈಲ್ ಅಂತೂ ಚೇಂಜಸ್ ಅವ್ರು ಮಾಡಲೇಬೇಕು. ಊಟದಲ್ಲಿ ಚೇಂಜಸ್ ಇರಬಹುದು, ಆಹಾರ ಪದ್ಧತಿಯಲ್ಲಿ ತಿನ್ನೋದು ಉಣ್ಣೋದು, ಎಷ್ಟು ತಿಂತಾ ಇದ್ದೀರಾ, ಯಾವಾಗ ತಿಂತಾ ಇದ್ದೀರಾ, ಹೇಗೆ ಕುಕ್ ಮಾಡಿ ತಿಂತಾ ಇದ್ದೀರಾ, ಎಷ್ಟು ಪೋರ್ಷನ್ ತಿಂತಾ ಇದ್ದೀರಾ, ಎಕ್ಸಸೈಸ್ ಎಷ್ಟು ಸಲ ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಇವ್ರ ಜೊತೆ ನಾವು ಔಷಧಿಗಳನ್ನು ಸಹ ನಾವು ಅವರಿಗೆ ಹಾಕಬೇಕಾಗತ್ತೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹೈ ರಿಸ್ಕ್ ಇದ್ದಾಗಲಂತೂ ನಾವು ಡೆಫಿನೆಟ್ಲಿ ಆ್ಯಕ್ಟಿವ್ಲಿ ನಾವು ಇಂಟರ್ವ್ಯೂನ್ ಮಾಡಿಕೊಂಡು ಫಾಲೋ ಅಪ್ ಮಾಡ್ತಾ ಇರಬೇಕಾಗತ್ತೆ. ಸೊ ಪೇಷಂಟನ್ನು ನಾವು ಹೆಲ್ಪ್ ಮಾಡೋಕ್ಕೆ ನಮಗೆ ಈ ರಿಸ್ಕ್ ಕ್ಯಾಲ್ಕುಲೇಟರ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಅಸ್ ಟು ಫೈಂಡ್ ಔಟ್ ಎಷ್ಟು ಆ ಪೇಷಂಟಿಗೆ ರಿಸ್ಕ್ ಇದೆ ಅಂತ. ಸೊ ಇದು ಈ ಕ್ಯಾಲ್ಕುಲೇಟರ್ ಅಥೆರೋಸ್ಕ್ಲಿರೋಟಿಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಿನ ರಿಸ್ಕ್ ಎಸ್ಟಿಮೇಟ್ ಮಾಡುವಂತಹ ಒಂದು ಕ್ಯಾಲ್ಕುಲೇಟರ್. ಸೊ ನೀವು ಇದರಲ್ಲಿ ನಿಮ್ಮ ರಿಸ್ಕ್ ಅನ್ನ ನೋಡ್ಕೊಳ್ಬಹುದು. ಇದು ಒಂದು ಟೆಂಟೇಟಿವ್ ರಿಸ್ಕ್ ಅನ್ನ ಕೊಡ್ತಾ ಇರತ್ತೆ. ಓಕೆ, ಸೊ ಸಪೋಸ್ ಈಗ ನಿಮ್ಮ ಏಜ್ ಅನ್ನ ನೀವು ಇದ್ರಲ್ಲಿ ಹಾಕ್ಬೋದು. ಸಪೋಸ್ ನಾನು ಏಜ್ ಹಾಕ್ತೇನೆ ಅರೌಂಡ್ 45 years ಅಂಡ್ ಸೆಕ್ಸ್, ಈಗ ನೀವು ಮೇಲ್, ಅಂಡ್ ನೀವು ರೇಸ್, ನೀವು ವೈಟ್ ರೇಸ್, ಆಫ್ರಿಕನ್ ಅಮೆರಿಕನ್, ಸೊ ಅದರ್ಸ್ ನಾವು ಏಷಿಯನ್ಸ್. ಓಕೆ, ಸೊ ಈಗ ನಿಮ್ಮ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ನಾನು ಹಾಕ್ತೇನೆ 130, ಅಂದ್ರೆ ಮೇಲಿನ ನಂಬರ್ 130/80 ಈ ರೀತಿ ಏನಿರುತ್ತೆ. ಸಿಸ್ಟಾಲಿಕ್ ಅಂದ್ರೆ 130 ಆಗತ್ತೆ. ಸೊ ಡಯಾಸ್ಟಾಲಿಕ್ ಅಂದ್ರೆ ಇದು 80 ಅಂತ ಹಾಕೋಣ. ಸೊ 130/80. ಸೊ 130 ಇರೋದು ಮೇಲ್ಗಡೆ ನಂಬರು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್, ಕೆಳಗಡೆ ನಂಬರು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್. ಓಕೆ, ಸೊ ಕೊಲೆಸ್ಟ್ರಾಲ್ 200 ಇರಬೇಕು. ನೋಡೋಣ, ಒಂದು 210 mg/dL ಅಂತ ಹಾಕ್ತೀನಿ. HDL ನಮ್ಗೆ more than 60 ಇರಬೇಕು. ಗಂಡಸರಲ್ಲಿ more than 40 ಇರಬೇಕು. ಸೊ ನಾನು 40 mg/dL ಅಂತ ಹಾಕ್ತೀನಿ. LDL 100 ಇರಬೇಕು. ಸೊ ಇಲ್ಲಿ ಕೊಲೆಸ್ಟ್ರಾಲ್ 100 mg/dL ಇದೆ ಅಂತ ಹಾಕ್ತೀನಿ. ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇಲ್ಲ, ಸ್ಮೋಕಿಂಗು ಇಲ್ಲ, ಹೈಪರ್ ಟೆನ್ಷನ್, ಬಿಪಿಗೆ ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಹೈಪರ್ ಟೆನ್ಷನ್ ಅಂದ್ರೆ ಬಿಪಿಗೆ ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಇಲ್ಲ. ಆನ್ ಸ್ಟ್ಯಾಟಿನ್ಸ್ ಅಂದ್ರೆ ನೀವೇನಾದ್ರೂ ಈ ಫ್ಯಾಟ್ ಅನ್ನ ಕಡಿಮೆ ಮಾಡುವಂತದ್ದು, ಕೊಲೆಸ್ಟ್ರಾಲ್ ಗುಳಿಗೆ ಮಾತ್ರ ತಗೊಳ್ತಾ ಇದ್ದೀರಾ? ಇಲ್ಲ. ಆಸ್ಪಿರಿನ್ ರಕ್ತ ತಿನ್ನು ಮಾಡುವಂತಹ ಔಷಧಿ ತಗೊಳ್ತಾ ಇದ್ದೀರಾ? ಇಲ್ಲ. ಸೊ do you want to refine current risk estimation using data from previous visit ಮಾಡಿದ್ರಿಂದ ನಿಮ್ಮ ಡಾಟಾ ಅನ್ನ ನೀವು ರಿಫೈನ್ ಮಾಡಕ್ ಇಷ್ಟ ಪಡ್ತೀರಾ? ನೋ, ನಾವು ಪ್ರೀವಿಯಸ್ ವಿಸಿಟ್ ಮಾಡಿಲ್ಲ, ಸೊ ನಮ್ಗೆ ಆ ಡಾಟಾ ಇದು ಮಾಡಕ್ ಬೇಡ ಅಂತ. ಓಕೆ, ಸೊ ಹಾಗೆ ಮಾಡಿದಾಗ ನಮ್ಗೆ ಈಗ ನಾವು ಎಷ್ಟು ರಿಸ್ಕ್ ಬರುತ್ತೆ? ನಮ್ಗೆ 3%, 3%. ಅಂದ್ರೆ ಮುಂದಿನ 10 ವರ್ಷದಲ್ಲಿ ನಮ್ಗೆ ಈ ಹಾರ್ಟ್ ಅಟ್ಯಾಕ್ ಬರುವಂತಹ ರಿಸ್ಕ್ ಏನಿದೆ ಲೋ ಇದೆ. 3% ಇಲ್ಲಿ ಕೊಟ್ಟಿರ್ತಾರೆ. ಲೋ ರಿಸ್ಕ್ ಅಂತ ಹೇಳಿದ್ರೆ <5% ಬಂದ್ರೆ ಲೋ ರಿಸ್ಕ್, ಬಾರ್ಡರ್ ಲೈನ್ ಅಂದ್ರೆ 5% to 7.4%, ಇಂಟರ್ಮೀಡಿಯೇಟ್ ರಿಸ್ಕ್ ಅಂದ್ರೆ ಅಪ್ ಟು 19.9%, ಅಂಡ್ ಹೈ ರಿಸ್ಕ್ ಅಂದ್ರೆ ನಿಮ್ಗೆ 20% ಗಿಂತ ಹೆಚ್ಚಿಗೆ ಬಂತು ಅಂದ್ರೆ ನಿಮ್ಗೆ ಹೈ ರಿಸ್ಕ್ ಇದೆ ಈ ಹಾರ್ಟ್ ಅಟ್ಯಾಕ್ ಎಕ್ಸೆಟ್ರಾ ಬರೋದು ಅಂತ. ಈಗ ಸಪೋಸ್ ನಾನು ಇದೇ ಪ್ಯಾರಾಮೀಟರ್ಸ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ತೇನೆ. ಸಪೋಸ್ ನಾನು ಆ ವ್ಯಕ್ತಿಯ ಏಜ್ ಅನ್ನ 45 years ಇಡ್ತೇನೆ, ಗಂಡ್ಸು, ಅಂಡ್ ಏಷಿಯನ್, ಅಂಡ್ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಈಗ ಅವ್ರಿಗೆ 130 ಇತ್ತು, ನಾನೀಗ 140/90 ಅಂತ ಮಾಡ್ತೇನೆ. ಸೊ ಐ ಮೇಕ್ ದಿಸ್ 140. ಡಯಾಸ್ಟಾಲಿಕ್ ಪ್ರೆಷರ್ ನಾನು 90 ಅಂತ ಮಾಡ್ತೇನೆ. ಟೋಟಲ್ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು 215 ಅಂತ ಮಾಡೋಣ. HDL ಕೊಲೆಸ್ಟ್ರಾಲ್ 40 ಇರಬೇಕು ಗಂಡಸರಲ್ಲಿ, ನಾನು ಈಗ ಕಡಿಮೆ ಇದೆ ಇವರಲ್ಲಿ. ಏನ್ LDL ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ 100 ಇರಬೇಕು. ಸೊ ನಾನು ಇವರಲ್ಲಿ 150 ಅಂತ ಮಾಡ್ತೇನೆ. ಅಂಡ್ ಡಯಾಬಿಟಿಸ್ ಇದೆಯಾ? ಹೌದು ಇದೆ. ಸ್ಮೋಕರ? ಹೌದು, ಸ್ಮೋಕ್ ಮಾಡ್ತಾರೆ. ಹೈಪರ್ ಟೆನ್ಷನ್ ಇದೆಯಾ? BP ಇದೆಯಾ? ಇದೆ. ಆಮೇಲೆ ಸ್ಟ್ಯಾಟಿನ್ಸ್ ಔಷಧಿ ಮೇಲೆ ಇದಾರೆ. ಆಸ್ಪಿರಿನ್ ಥೆರಪಿ ರಕ್ತ ತಿನ್ನು ಮಾಡೋದಕ್ಕೆ ಔಷಧಿ ತಗೊಳ್ತಾ ಇದ್ದಾರಾ? ಎಸ್. ಸೊ ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ನೋಡ್ಬೋದು, ಸೇಮ್ ವ್ಯಕ್ತಿಗೆ ಸ್ವಲ್ಪ ವೇರಿಯೇಷನ್ ಆಯ್ತು, ಅಸೋಸಿಯೇಟೆಡ್ ರೋಗಗಳು ಬಂದಾಗ ಅವರ ರಿಸ್ಕ್ ಎಷ್ಟಿರುತ್ತೆ? 27%. ಮುಂದಿನ 10 ವರ್ಷದಲ್ಲಿ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬರುವಂತ ರಿಸ್ಕ್ 27.4% ಇರುತ್ತೆ.
ಸೊ ಇದು ನಾವು ಈ ಕ್ಯಾಲ್ಕುಲೇಟರ್ ಮುಖಾಂತರ ಒಂದು ಟೆಂಟೇಟಿವ್ ರಿಸ್ಕ್ ಅನ್ನ ತಿಳ್ಕೊಳ್ಬಹುದು. ಸೊ ದಟ್ ವಾಸ್ ಆಲ್ ಅಬೌಟ್ ರಿಸ್ಕ್ ಅಸೆಸ್ಮೆಂಟ್. ಹೇಗೆ ನಾವು ರಿಸ್ಕ್ ಅನ್ನ ಪತ್ತೆ ಹಚ್ತೀವಿ, ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಬರಬಹುದು ಅಥವಾ ಈ ಸ್ಟ್ರೋಕ್ ಆಗ್ಬೋದು, ಇವನ್ನ ಪತ್ತೆ ಹಚ್ಚಲಿಕ್ಕಂತ. ಜಸ್ಟ್ ಒಂದು ಬ್ಲಡ್ ರಿಪೋರ್ಟ್ ಸರಿ ಬಂದಿಲ್ಲ ಅಂದಾಗ ಹೆದರ್ಕೊಂಡು ಪ್ಯಾನಿಕ್ ಹಾಕೊಂಡು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ನೀವು ಈ ರಿಸ್ಕ್ ಅಸೆಸ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು. ನೀವು ಕ್ಯಾಲ್ಕುಲೇಟರ್ ಹಾಕೊಂಡು ನೋಡಿ ನಿಮ್ಗೆ ಎಷ್ಟು ರಿಸ್ಕ್ ಬರುತ್ತೆ ಅಂತ ಪತ್ತೆ ಹಚ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please like, share and subscribe the channel. Thank you.